ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತಯಾತ್ರೆ ಎರಡನೇ ಭಾಗಕ್ಕೆ ಸ್ವಾಗತ. ನಾನು ರಾಮ್. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದೆ. ಆದರೆ ಶಿವಮೊಗ್ಗದಲ್ಲಿ ಮಾತ್ರ ಈಶ್ವರಪ್ಪ ಬಂಡಾಯದಿಂದಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಹೀಗಾಗಿ ಶಿವಮೊಗ್ಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಬನ್ನಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ, ಕ್ಷೇತ್ರದ ಜ್ವಲಂತ ಸಮಸ್ಯೆಗಳು ಮತ್ತಷ್ಟು ಏನೇನಿದೆ, ಜನರು ಏನನ್ನ ಬಯಸ್ತಾರೆ ನೋಡಿ ಬರೋಣ. ಮೋದಿನೇ ಪಕ್ಕಾ ಗ್ಯಾರಂಟಿ. ಮೋದಿ ವಿಷಯ ಏನಂತಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂ ಅನ್ನೋ ಪರಿಸ್ಥಿತಿ ಆಗಿದೆ. ಗೀತಾ ಶಿವರಾಜ್, ಬಂಗಾರಪ್ಪನ ಮಗಳು ಅಂತ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಈ ಸತಿ ಕೆಲಸ ಮಾಡುತ್ತೆ. ಕೂಲಿಗೆ ಜನ ಸಿಗ್ತಾ ಇಲ್ಲ. ಇವ್ರು 2,000 ರೂಪಾಯಿ ಕೊಡೋ ರೈತರು ನಮ್ಮ ಬದುಕು ನೋಡಿ ನಾಯಿ ಪಾಡಾಗಿದೆ. ಅದು ಮೋದಿ ಈಶ್ವರಪ್ಪ ನಮ್ಗೆ ಬೇಡ. ನಮ್ಮ ಶಿಕಾರಿಪುರದಲ್ಲಿ ಈ ಸಲ ಕಪ್ ಯಡಿಯೂರಪ್ಪ ಅವ್ರದ್ದೆ. ಯಡಿಯೂರಪ್ಪ ಈಶ್ವರಪ್ಪ ಅವರೆಲ್ಲ ಮನೆ ಹಾಳ್ರು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರಣಕಣ ರಂಗೇರಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತೊಡೆತಟ್ಟಿದ್ದಾರೆ. ಈ ಬಾರಿ ಶಿವಮೊಗ್ಗ ಶೂರ ನಾನೇ ಆಗ್ತೀನಿ ಅನ್ನೋ ಹಠದಲ್ಲಿ ಅಖಾಡಕ್ಕೆ ಧುಮುಕಿದ್ದಾರೆ. ಆ ಹರಿಹರ ಬ್ರಹ್ಮ ಬಂದ್ರು ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧಿಸೋದು ನಿಶ್ಚಿತ ಎಂದಿದ್ದಾರೆ. ಆದರೆ ಈ ಬಂಡಾಯದ ಬೆಂಕಿ 4 ದಿನದ ಮ್ಯಾಜಿಕ್ನಲ್ಲಿ ನಂದಿ ಹೋಗುತ್ತೆ ಅಂತ ಬಿಎಸ್ವೈ ಕುಟುಂಬ ಭರವಸೆಯಲ್ಲಿದೆ. ಬಿಎಸ್ವೈ ಕುಟುಂಬದ ಆತ್ಮವಿಶ್ವಾಸ ಈಶ್ವರಪ್ಪ ಬಂಡಾಯ, ಗೀತಾ ಶಿವರಾಜ್ ಕುಮಾರ್ ಕೈಗೆ ಪಂಚ ಗ್ಯಾರಂಟಿಯ ಆನೆ ಬಲದಿಂದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೀಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ ಯಾರತ್ತ? ನಾವೀಗ ಶಿವಮೊಗ್ಗದ ತೀರ್ಥಹಳ್ಳಿ ಕ್ಷೇತ್ರದಲ್ಲಿದ್ದೇವೆ. ಕುವೆಂಪು ಅವರ ಜನ್ಮಸ್ಥಳದಲ್ಲಿ ಜನರು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿಯಾದಂಥ ಅಭ್ಯರ್ಥಿ ಆಯ್ಕೆನ ಅವರು ಬಯಸ್ತಾರೆ, ಈ ಬಗ್ಗೆ ಜನ ಏನ್ ಹೇಳ್ತಾರೆ, ಬನ್ನಿ ಅವರಿಂದನೇ ಕೇಳೋಣ. ನಾವೀಗ ತೀರ್ಥಹಳ್ಳಿಯ ನಗರ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಇಲ್ಲಿನ ಮತದಾರರು ಯಾವ ರೀತಿಯಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಅವರಿಂದನೇ ಕೇಳೋಣ. ಬಂಗಾರಪ್ಪ ಅವರ ಪುತ್ರಿ ಈಗ ಕಣದಲ್ಲಿದ್ದಾರೆ. ಅವರು ಸರ್ ನಿಮ್ಮ ಜಿಲ್ಲೆ ಅವ್ರು ಬರ್ತಾರೆ ಹೋಗ್ತಿರ್ತಾರೆ ಸರ್, ಟೈಮಿಗೆ ಸರಿಯಾಗಿ ಬರ್ತಾರೆ ಹೋಗ್ತಿರ್ತಾರೆ. ಯಾರು? ಗೀತಾ ಸುರೇಶ್ ಕುಮಾರ್ ಇಲ್ಲಿ ಇರಲ್ಲ. ಅವರು ತಾತ್ಕಾಲಿಕ ಬರ್ತಾರೆ, ಎಲೆಕ್ಷನ್ಗೆ ಬರ್ತಾರೆ, ರಿಟರ್ನ್ ಹೋಗ್ತಿರ್ತಾರೆ. ರಾಘಣ್ಣ ಹಂಗಲ್ಲ, ಎಲ್ಲರ ಸಲುವಾಗಿ ಜೊತೆಗಿರ್ತಾರೆ, ನಮ್ಮ ಪರವಾಗಿದ್ದಾರೆ, ಯಾವತ್ತೂ ಇದ್ದಾರೆ ಅವರು. ಹೇಳಿ ಸರ್, ಹೇಗಿದೆ ಚುನಾವಣೆ? ಮೋದಿ ಪರವಾಗಿ ನಾವು. ಯಾಕೆ ಮೋದಿ ಪರವಾಗಿ? ಮೋದಿ ಪರವಾಗಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಇದು ತೋರಿಸ್ತೇವೆ. ಸಿದ್ದರಾಮಯ್ಯ ರಾಜ್ಯಕ್ಕೆ ಸಾಕಷ್ಟು ರಾಜಕೀಯ ಸ್ವಾಮಿ ನಮಗೆ 2,000 ರೂಪಾಯಿ ಕೊಡೋಕ್ಕಿಂತ ಯುವಕರಿಗೆ ಒಂದಷ್ಟು ಕೆಲಸ ಪಲ್ಸ್ ಸಿಕ್ಲಿರಿ, ದೇಶ ಹಾಳಾಗ್ತದೆ. ಕೂಲಿಗೆ ಜನ ಸಿಗ್ತಾ ಇಲ್ಲ. ಇವ್ರು 2,000 ರೂಪಾಯಿ ಕೊಡೋ ರೈತರು ನಮ್ಮ ಬದುಕು ನೋಡಿ ನಾಯಿ ಪಾಡಾಗಿದೆ. ತುಂಬ ಕಷ್ಟ ಇದೆ. ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು. ಇವ್ರು 2,000 ರೂಪಾಯಿ ಈಗ ಕೊಡೋಕೆ ಹಿಡಿದಿದ್ದು, ಮೊದಲಿಂದ ಕೊಟ್ಟಿದ್ರಾ? ಕೊಡಲಲ್ಲ. ಕೆಲಸ ಕೊಡ್ಬೇಕು, ದುಡಿಯೋ ಕೈ ಕೆಲಸ ಕೊಟ್ಟರೆ ಮಾತ್ರ ಅದೊಂದು ಇದಾಗ್ತದೆ. ಚುನಾವಣೆಯಲ್ಲಿ ಮೋದಿ ಗ್ಯಾರಂಟಿನ ಅಥವಾ ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿನೇ ಗ್ಯಾರಂಟಿ. ದೇಶಕ್ಕಾಗಿ ಮೋದಿ ಬೇಕೇ ಬೇಕು. ರಾಜ್ಯ ಸರ್ಕಾರ ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಸಾಕಷ್ಟು ಜನರಿಗೆ ಅನುಕೂಲ ಆಗ್ತದೆ. ಅದು ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತಾ ಅಂತ? ಬೀರುತ್ತೆ, ನಿಜವಾಗ್ಲೂ ಬೀರುತ್ತೆ. ಬಡವರಿಗೆಲ್ಲ ಹೆಲ್ಪ್ ಆಗ್ತಿದೆ. ಈಗ ಗೀತಾ ಶಿವರಾಜ್ ಕುಮಾರ್, ರಾಘವೇಂದ್ರ ಮತ್ತೆ ಈಶ್ವರಪ್ಪ ನಿಂತಿದ್ದಾರೆ. ತಮ್ಮ ಆಯ್ಕೆ? ಗೀತಾ ಶಿವರಾಜ್. ಯಾವ ಕಾರಣಕ್ಕೆ ಗೀತಾ ಶಿವರಾಜ್ ಕುಮಾರ್? ಒಂದು ಹೆಣ್ಮಗಳು ಬರಬೇಕು. ಅಂದ್ರೆ ಬಂಗಾರಪ್ಪ ಅವರ ಮಗಳು ಅಂತ ಅಥವಾ ಶಿವರಾಜ್ ಕುಮಾರ್ ಅವರ ಪತ್ನಿ ಅಂತ? ಹೇಗೆ ಬಂಗಾರಪ್ಪನ ಮಗಳು ಅಂತ. ಮಗಳು ಅಂತ ಹೇಳಿ. ಓಕೆ. ಸೊ ಕಾಂಗ್ರೆಸ್ ಹೇಳಿ ಮೇಡಮ್. ಮಹಿಳಾ ಸಬಲೀಕರಣಕ್ಕೆ ಲೆಟ್ಸ್ ಒಳ್ಳೇದುಂಟು. ಗೀತಾ ಶಿವರಾಜ್ ಕುಮಾರ್ ಒಳ್ಳೇದುಂಟು. ಈಗ ಕಾಂಗ್ರೆಸ್ ಬಿಜೆಪಿ ಮತ್ತೆ ಈಶ್ವರಪ್ಪ ನಡುವೆ ಸ್ಪರ್ಧೆ ಇದೆ. ಹೇಗಿದೆ ವಾತಾವರಣ ಇಲ್ಲಿ ಶಿವಮೊಗ್ಗ? ಚೆನ್ನಾಗಿದೆ. ಯಾರ ಪರವಾಗಿದೆ ಅನ್ಸುತ್ತೆ? ಬಿಜೆಪಿ ಪರವಾಗಿ. ಯಾವ ಕಾರಣಕ್ಕೆ ಬಿಜೆಪಿ? ಬಿಜೆಪಿ ಒಳ್ಳೆ ಸರ್ಕಾರ ನಡೆಸುತ್ತೆ ಅನ್ನೋ ನಂಬಿಕೆ ಮೇಲೆ. ಅಂದ್ರೆ ಈಗ ಮೋದಿ ಅವರ ಒಂದು ಆಡಳಿತದಿಂದ ಇದು ಮಾಡುವಂತದ್ದು ಅಥವಾ ಸ್ಥಳೀಯವಾಗ? ಮೋದಿ ಆಗು ಹೌದು, BY ರಾಘವೇಂದ್ರ ಆಗು ಹೌದು, ಒಳ್ಳೆ ಅಭ್ಯರ್ಥಿ. ಸಿದ್ದರಾಮಯ್ಯ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಜನಗಳಿಗೆ ಹೆಚ್ಚು ಅನುಕೂಲತೆ ಆಗ್ತಾ ಇಲ್ಲ. ಯಾವ ತರ ಅಂದ್ರೆ ಹೆಚ್ಚಾಗಿ ಮಹಿಳೆಯರಿಗೆ ಮಾತ್ರ ಅದು ಸೀಮಿತವಾಗಿದೆ. ಅದರಿಂದ ಅವರು ಮಹಿಳೆ ಸಮಾಜದ ಒಂದು ಕಣ್ಣು, ಕುಟುಂಬದ ಕಣ್ಣು, ಅವರಿಗೆ ಕೊಟ್ಟರೆ ಎಲ್ಲರಿಗೂ ಸಿಗುತ್ತೆ ಅಂತ ಅಲ್ವಾ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದರಿಂದ ಸಫರ್ ಪಡ್ತಾ ಇದ್ದಾರೆ ಮನೇಲಿ ಕೂಡ. ಯಡಿಯೂರಪ್ಪನ ಮಕ್ಕಳು ಈಶ್ವರಪ್ಪನ ಮಕ್ಕಳು ಇವರೇ ಆಗ್ಬೇಕು, ಬೇರೆ ಯಾರೂ ಇಲ್ವಾ? ಯಾಕೆ ಜನಗಳಿಗೆ ಬೇರೆಯವ್ರಿಗೆ ಅವಕಾಶ ಕೊಡಲ್ಲ ಇವರು? ಅವು ಎಲ್ಲ ವಿಚಾರದಲ್ಲೂ ಯಡಿಯೂರಪ್ಪರೇ ಹೋಗ್ತಾರೆ. ನಾವು ಮೋದಿ ಸರ್ ಮೇಲ್ ನಾವು ನೋಡೋದು. ಈ ಯಡಿಯೂರಪ್ಪನ ಇವ್ರನ್ನ ನಾವು ಯಾರೂ ನೋಡಲ್ಲ. ಈಶ್ವರಪ್ಪನ ನೋಡಲ್ಲ, ಮೋದಿ ಸರ್ ಓನ್ಲಿ ಮೋದಿ. ಓಕೆ. ದೇಶಗಳನ್ನೆಲ್ಲ ದಿವಾಳಿ ಮಾಡ್ತಾರೆ ಕಣ್ರಿ. ನಮ್ಮ ಸಣ್ಣ ಜಾತಿ, ನಾವು ಉಪಪಂಗಡ ಜಾತಿಗಳು ನಾವೆಲ್ಲ ಲೆಕ್ಕಕ್ಕೆ ಅಲ್ವಾ?
ನಾವೆಲ್ಲ ಯಾವಾಗ ಮುಂದೆ ಬರೋದು? ಹೆಂಗಿದೆ ಶಿವಮೊಗ್ಗದಲ್ಲಿ ಕುಟುಂಬ ರಾಜಕಾರಣ? ಅದೇ ಕುಟುಂಬ ಬೇಕಾದಷ್ಟು ಮಾಡ್ಕೊತಾರೆ, ಕೂತ್ಕೊಂಡು 7 ತಲೆಮಾರು 10 ತಲೆಮಾರು ಅಷ್ಟು ಕೂತ್ಕೊಂತೀವಿ ಅಷ್ಟು ಮಾಡಿಟ್ಟಿದ್ದಾರೆ. ಪಾಪಿ ಪ್ರದೇಶಗಳಿಗೆ ಜೈಯನ್ನು ಹಚ್ಕೊಂಡಿದ್ದಾರೆ. ಅಲ್ಲ, ಎಲ್ಲ ಕೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬಾರ್ದ ಅಂತ. ಅದನ್ನೇ ನಾನು ಕೇಳ್ತಾ ಇರೋದು, ಬಡವ್ರ ಮಕ್ಕಳು ಬೆಳಿಬಾರ್ದು. ಈಗ ಬೇರೆ ಯಾರು ಇಲ್ವಾ ಪ್ರಾಮಾಣಿಕವಾಗಿ ದುಡಿಯೋಂಥವ್ರು? ಪಕ್ಷಕ್ಕೆ ದುಡ್ದವರಾದ್ರು ಅಥವಾ ಬೇರೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ದುಡ್ದವರು ಇಲ್ವಾ? ಕೊಡ್ಬೋದಲ್ಲ ಅಂತ ನೋಡಿ ಹುಡುಕಿ. ಮೋದಿ ಸರ್ ಅದನ್ನೇ ಮಾಡೋದು, ಇವರು ಬೇರೆ ಥರದಲ್ಲಿ ಬ್ರೇಕ್ ಹಾಕ್ತಾರೆ. ಅಲ್ಲ, ಬಟ್ ನಾವು ಒಂದ್ ಕಡೆ ಇಲ್ಲಿ ಶಿವಮೊಗ್ಗದಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಸಾಕಷ್ಟು ನೋವನ್ನ ತೋರ್ಸ್ಕೊತಾ ಇದೀರಾ, ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧ. ಆದ್ರೂ ಸಹ ಮೋದಿಗೋಸ್ಕರ ಅವ್ರ ನೋವು ನಮಗೆ ಬೇಡ, ಅವ್ರ ನೋವು ಅಂತ ಆ ಯಡಿಯೂರಪ್ಪಂದು ಈಶ್ವರಪ್ಪಂದು ಬಿಟ್ಟಾಕ್ರಿ. ಮೋದಿ ಸಾರಿಗೋಸ್ಕರ ನಾವು ಮಾಡಬೇಕು ಅನ್ನೋದು ಇಷ್ಟ ಇದೆ. ಆ ಯಡಿಯೂರಪ್ಪ ಈಶ್ವರಪ್ಪ ಅವರೆಲ್ಲ ಮನೆ ಹಾಳು ರಾಜಕೀಯ ಮಾಡೋರು. ಬರೀ ಎಲ್ಲಿ ಕಂಡಲ್ಲ ಆಸ್ತಿ ಮಾಡೋದು, ಕಂಡಲ್ಲ ಸೈಟ್ ಮಾಡೋದು. ಇವ್ರ ಶಿವಮೊಗ್ಗದಲ್ಲಿ ಗೊತ್ತಿಲ್ದ. ಹೇಳಿ ಸರ್, ಹೇಗಿದೆ ಚುನಾವಣೆ? ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಈ ಸತಿ ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ ಬಡವರಿಗೆ ಇವತ್ತು ಎಲ್ಲ ರೀತಿಯ ಸೌಕರ್ಯನೂ ಆಗಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಗ್ಯಾರಂಟಿ ಕಾರ್ಡ್ ಅಲ್ಲ, 420 ಕಾರ್ಡ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ 5 ಅನುಷ್ಠಾನನ್ನು ಜಾರಿಗೊಳಿಸಿದ್ದಾರೆ. ಈಗ ಕಾಂಗ್ರೆಸ್ ಅವರಿಗೆ ಸಹಕಾರಿಯಾಗುವಂಥದ್ದು, ಬಂಗಾರಪ್ಪ ಅವರ ಮಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಶಿವರಾಜ್ ಕುಮಾರ್ ಅವರ ಪತ್ನಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತನಾ, ಅಥವಾ ಕಾಂಗ್ರೆಸ್ ಪಕ್ಷದ ವಿಚಾರಗಳು? ಈಗ ಬಂಗಾರಪ್ಪ ಅವ್ರ ಕೊಡುಗೆನೂ ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ರೈತರಿಗೆ ಕರೆಂಟ್ ಫ್ರೀ ಕೊಟ್ಟಿರೋದು ಬಂಗಾರಪ್ಪ ಅವರೇ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿನ ಮೋದಿ ಅವರ ಗ್ಯಾರಂಟಿ? ಸಿದ್ದರಾಮಯ್ಯನ ನಾ ಹೇಳ್ತಿದ್ದೀನಿ. ಈಗ ಅವ್ರು ಈಗ ಮಾಡ್ತಾ ಇದ್ರು ಅನುಷ್ಠಾನ ಏನು ಮಾಡ್ತಾರೆ, ಮುಂದೆ ನಡ್ಸ್ಕೊಂಡು ಹೋದ್ರೆ ಕರೆಕ್ಟ್. ಏನು ಸರಿ ಅಲ್ಲ, ಈಶ್ವರಪ್ಪ ಅವರ ಬಂಡಾಯ ಬಿಜೆಪಿಗೆ ಏನಾದ್ರು ಸಮಸ್ಯೆ ಆಗ್ತದಾ ಅಥವಾ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತಾ? ಈಗ ಬಂಡಾಯ ಅವರು ಪಕ್ಷೇತರ ಅಭ್ಯರ್ಥಿ ನಿಲ್ತೀನಿ ಅನ್ನೋದು ಸುಳ್ಳು. ಅವರು ನಿಲ್ಲಲ್ಲ, ಸುಮ್ಮನೆ ಹೆದರ್ಸಕ್ಕೆ ಏನೋ ಲಾಭ ಪಡಿಲಿಕ್ಕೋಸ್ಕರ ಅದು ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರು ನಿಂತರೆ ಸೋಲ್ತಾರೆ ಅಂತಾರ? 100% ಸೋಲ್ತಾರೆ. ಠೇವಣಿ ಕವಿ ಉಳಿಸ್ಕೊಂಡ್ರೆ ಅವ್ರ ಪುಣ್ಯ ಅಂತ ನನ್ನ ಅನಿಸಿಕೆ. ಇದು ಹೆಂಗ್ ಗೊತ್ತಾ, ಮೋದಿ ವಿಷಯ ಏನಂತಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೂ ಅನ್ನೋ ಪರಿಸ್ಥಿತಿ ಆಗಿದೆ. ಏನಂದ್ರೆ ಅವ್ರು ಏನಿದು ಧರ್ಮ, ಯಾವ್ದಾವ್ದೋ ದೊಡ್ಡ ದೊಡ್ಡ ದೇವಸ್ಥಾನ ಇದ್ರ ಬಗ್ಗೆ ಮಾತಾಡ್ತಾ ಸಾಮಾನ್ಯ ಜನರ ಬಗ್ಗೆ ಅವ್ರದ್ದು ಮಾತು, ಅವ್ರ ಕೆಲಸನೂ ಆಗ್ಲಿಲ್ಲ ಅಂತ ನಾನು ಹೇಳ್ತೀನಿ. ಬಂಗಾರಪ್ಪನ ಹೆಸರನ್ನ ಈ ಸರಿ ಉಳಿಸ್ಬೇಕು, ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಗೆಲ್ಸ್ಬೇಕು. ಮತ್ತು ಅಣ್ಣವ್ರ ಫ್ಯಾಮಿಲಿನೂ ಶಿವರಾಜ್ ಕುಮಾರ್ ನೇರವಾಗಿ ರಾಜಕಾರಣದಲ್ಲಿದ್ದಿದ್ರು, ಅವ್ರ ಮನೆಯಿಂದ ಏನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಕ್ಕೆ ಗೊತ್ತಿರೋ ಅಂಥದ್ದು. ಹಾಗಾಗಿ ಒಂದ್ಸರಿ ಒಂದು ಅವಕಾಶ ಬದಲಾವಣೆ ಮಾಡೋಣ. ಗೀತಾ ಶಿವರಾಜ್ ಕುಮಾರ್ ಈಗ ಬರ್ತಾ ಇದ್ದಾರೆ, ಚುನಾವಣೆಗೆ ಬಂದರು ಅಂತ. ರಾಘವೇಂದ್ರ ಅವರು MP ಆಗಬೇಕಾದ್ರೆ ಮುಂಚೆ ಅವ್ರು ಏನೂ ಆಗಿರಲಿಲ್ಲ. ಯಡಿಯೂರಪ್ಪನವ್ರ ಮಗ ಅನ್ನೋದು ಒಂದೇ ಮಾನದಂಡ ಇಟ್ಕೊಂಡು ಅವರು MP ಆದರು ಬಂದು. ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಒಂದು ಅವಕಾಶ ಕೊಡೋಣ. ನಮ್ಮದು ಮೋದಿ ಪರ ಕುಟುಂಬ ರಾಜಕಾರಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಗೀತಾ ಶಿವರಾಜ್ ಕುಮಾರ್ ಕೂಡ ಕುಟುಂಬ ರಾಜಕಾರಣನೇ. ಹಾಗಾಗಿ ನಾವು ಮೋದಿ ತುಂಬ ದೇಶಕ್ಕೋಸ್ಕರ ತುಂಬ ಇದು ಪಣಕ್ಕಿಟ್ಟಿದ್ದಾರೆ ಪ್ರಾಣನ. ಅದಕ್ಕೋಸ್ಕರ ನಾವು ಮೋದಿ ಪರ ಯಾವಾಗಲೂ ಇರ್ತೀವಿ. ರಾಘವೇಂದ್ರನಿಗೆ ಯಾವತ್ತೂ ಓಟ್ ಹಾಕ್ತೀವಿ. ನಮ್ದು ಏನಿದ್ರು BJPನೇ. ಅಣ್ಣ, ಇಲ್ಲಿ ಈ ಸತಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದು 100ಕ್ಕೆ 100. ಕಾರಣ ಇಷ್ಟೇ, ಏನು ಚುನಾವಣೆ ಪೂರ್ವ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೊಟ್ಟು ಜನರ ಬಳಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಗೆಲ್ತಾರೆ. ಕುಟುಂಬ ಅನ್ನೋಕ್ಕಿಂತ ಜಾಸ್ತಿ ಯತ್ನಾಳು ಈ ಎಲೆಕ್ಷನ್ ಆದ ಕೂಡಲೇ ಅವ್ರದ್ದು ಅಪ್ಪ ಮಕ್ಕಳದ್ದು ಹಗರಣನ ಬಿಚ್ಚಿಡ್ತೀನಿ. ಹಂಗಾಗಿ ನಮ್ಮ ತಾಲೂಕು ಜನ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಏನೋ ದೊಡ್ಡ ಹಗರಣ ಇದೆ ಅಂತೇಳಿ ಗೊತ್ತು. ಇವತ್ತು ಯತ್ನಾಳ್ ಅವರು ನಿನ್ನೆ ಮಾತಾಡಿದ್ದಾರೆ, ಅವ್ರ ಅಪ್ಪ ಮಕ್ಕಳದ್ದು ಹಗರಣ ಎಲ್ಲ ಬಿಚ್ಚಿಡ್ತೀವಿ ಅಂತ ಹೇಳಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣ ಜಾಸ್ತಿ ಆಯ್ತು. ಎಲ್ಲ ಪಕ್ಷದಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ, BJPಯಲ್ಲೂ ಇದೆ, JDS ಅಲ್ಲೂ ಇದೆ, 3 ಪಕ್ಷದಲ್ಲೂ ಇದೆ. ಯಾಕಂದರೆ ಅದು ಮೊದಲಿಂದ ನಮ್ಮ ದೇಶದ ಒಂದು ಅಂಟುರೋಗ, ಅದು ಪಿಡುಗದು, ಏನು ಮಾಡೋಕ್ಕೆ ಬರಲ್ಲ ಅದು. ನಾವೀಗ ಶಿವಮೊಗ್ಗದ ಶಿಕಾರಿಪುರದ ಮಾಜಿ CM BS ಯಡಿಯೂರಪ್ಪ ಅವರ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದೇವೆ. ಸಾಕಷ್ಟು ಜನ ಮತದಾರರು ಇಲ್ಲಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಹೇಗಿದೆ ಸರ್ ಎಲೆಕ್ಷನ್? ಸರ್, ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲೆಕ್ಟ್ರಿಕ್ ಶಾಸದೆ ನಮ್ಮ ರಾಘವೇಂದ್ರ. ಬಸ್ ಸ್ಟ್ಯಾಂಡು, ರೋಡು, ಚಿಗಂಡಿ, ಗ್ಯಾಸ್ ಒಟ್ಟಂಥದ್ದು ವ್ಯಾಪಾರಸ್ಥರಿಗೆ ದುಡ್ಡು ಕೊಟ್ಟಂಥದ್ದು ನರೇಂದ್ರ ಮೋದಿ, ಕಮ್ಮಿ ಬಡ್ಡಿಯಲ್ಲಿ. ನಮ್ಮ ಬಗ್ಗೆ ನಾವು ಹೇಳ್ತಾ ಇರಬೇಕು ಅಂದರೆ ನಮ್ಮ ಬಂಗಾರಪ್ಪನ ಮಗಳು ಗೀತಾ ಶಿವರಾಜ್ ಕುಮಾರ್. ನಮಗೆ ಸಿದ್ದರಾಮಯ್ಯನವರು ಬೇಕಾದಷ್ಟು ಕೆಲಸ ಮಾಡಿಕೊಟ್ಟಾರೆ. ಮತ್ತು ನಮಗೆ ಬಸ್ ಫ್ರೀ ಮಾಡಿದ್ದಾರೆ, ಮತ್ತು ಗೃಹಲಕ್ಷ್ಮಿ ಯೋಜನೆ ಕೊಟ್ಟಾರೆ, ಮತ್ತು ಎಲ್ಲದೂ ಕೊಡ್ತಾ ಇದ್ದಾರೆ. ಹಂಗಾಗಿ ಗಂಡಸರಿಗೆ ಯಾವ ಸೌಲಭ್ಯನೂ ಇಲ್ಲ. ಇವತ್ತು ಸಂಬಳ ಸಹಿತ ಬರ್ತಾ ಇಲ್ಲ. ಆದರೆ ಇವ್ರು ಹೇಳ್ತಾರೆ ಅದು ಮಾಡ್ಯಾರ ಇದು ಮಾಡ್ಯಾರ, ಯಾವ ಸೌಲಭ್ಯನೂ ಇಲ್ಲ ಗಂಡಸರಿಗೆ. ಈಗ ಯಡಿಯೂರಪ್ಪರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ಅವ್ರು ಹೇಳಕ್ಕೆ ಇಂಚು ಸಾಲದಲ್ಲಿ ಯಡಿಯೂರಪ್ಪ ರಾಘಣ್ಣರು ಗೆದ್ದೇ ಗೆಲ್ತಾರೆ, ಅನುಮಾನ ಬೇಡ. ಈಶ್ವರಪ್ಪ ಅವರು
ಬಂಡಾಯ ನಿಂತಿದ್ದಾರೆ. ಯಾವ ಕಾರಣಕ್ಕೂ ಗೆಲ್ಲಲ್ಲ, ಯಾವ ಕಾರಣಕ್ಕೂ ಗೆಲ್ಲ. ಯಡಿಯೂರಪ್ಪರೇ ಈ ಯಡಿಯೂರಪ್ಪನ ಮಗ ರಾಘವೇಂದ್ರಲ್ಲ ಅವರೇ ಗೆಲ್ಲದು. ನೋಡ್ರಿ, ಹಿಂದೆ ಬಂಗಾರಪ್ಪನವ್ರು ಇದ್ರಲ್ಲ, ಇಡೀ ರೈತರಿಗೆ ಅವ್ರ ಬೋರು ಫ್ರೀ ಕೊಟ್ಟಿದ್ದು ಅವರೇ. ಕರ್ನಾಟಕದಲ್ಲಿ ಒಂದನೇ ಮುಖ್ಯಮಂತ್ರಿ ಅಂದರೆ ಇವರು ಬಂಗಾರಪ್ಪನವರು, ಎರಡನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಿಂದ ನಡೆಯೋದಿಲ್ಲ. ಸಿದ್ದರಾಮಯ್ಯ ಏನು ಜನಕ್ಕೇನು ಕೊಟ್ಟನ ಹೆಣ್ಮಕ್ಳಿಗೆ, ಸಿದ್ದರಾಮಯ್ಯನ ಕ್ಯಾಂಡಿಡೇಟೇ ಗೆಲ್ಲೋದು. ಚುನಾವಣೆ ರಾಘವೇಂದ್ರ ಅಣ್ಣ 2 ಲಕ್ಷದ ಲೀಡ್ ಮೇಲೆ ಗೆಲ್ತಾರೆ. ಯಾವ ಕಾರಣಕ್ಕೆ? ಅಭಿವೃದ್ಧಿ, ಕುಡಿಯೋಕೆ ನೀರು ಕೊಟ್ಟಿದ್ದಾರೆ ಶಿಕಾರಿಪುರ ಜನಕ್ಕೆ. ಆಮೇಲೆ ರೈತರಿಗೆ ಕೆರೆಗೆ ನೀರು ತುಂಬಿಸಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡ್ಯಾರ. ಹಾಸ್ಪಿಟ್ಲು, ಹೆರಿಗೆ ಹಾಸ್ಪಿಟ್ಲು, ಇನ್ನು ಏನು ಬೇಕು ಸರ್ ವ್ಯವಸ್ಥೆ? ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು. ಹೇಳಿ ಸರ್, ಹೇಗಿದೆ ಚುನಾವಣೆ? ಇಲ್ಲಿ ಬಿಜೆಪಿನೇ ಸರ್. ಯಾವ ಶಿಕಾರಿಪುರ ನಮ್ಮ ಬಿಜೆಪಿನೇ ಬರೋದು ಸರ್. ಇಲ್ಲಿ ಯಾವ ಕಾರಣಕ್ಕೆ? ಫುಲ್ ಗ್ಯಾರಂಟಿ ಇದೆ 100%. ಈ ಸಲ ಕಪ್ ಯಡಿಯೂರಪ್ಪ ಅವ್ರದ್ದು. ಈ ಸಲ ಕಪ್ ಯಡಿಯೂರಪ್ಪ ಅವ್ರದ್ದು. ಮೋದಿಗೋಸ್ಕರ ಅಥವಾ ಯಡಿಯೂರಪ್ಪ? ನಮ್ದು ಮೋದಿ ಸರ್. ನಾನು ಹೇಳೋದು ಮೋದಿ ಈಶ್ವರಪ್ಪ ನಮ್ದು ಬೇಡ. ನಮ್ಮ ಶಿಕಾರಿಪುರದಲ್ಲಿ ಈ ಸಲ ಕಪ್ ಯಡಿಯೂರಪ್ಪ ಅವ್ರದ್ದು. ಪಕ್ಕ ಸರ್, ಪಕ್ಕ. ಅಲ್ಲ, ಒಂದ್ ಕಡೆ ಒಪ್ಪತ್ತಿದ್ದು ಹೇಳ್ತಾ ಇದೀನಿ, ಯಡಿಯೂರಪ್ಪನೇ ಬರೋದು. ರಂಜಾನ್ ಅಲ್ಲಿ ಯಡಿಯೂರಪ್ಪನೇ ಬರೋದು. ಅಲ್ಲ, ಹೇಳುವಂಥದ್ದು ಬಂಗಾರಪ್ಪ ಅವರ ಮಗಳು ನಿಂತಿದ್ದಾರೆ, ಸಿದ್ದರಾಮಯ್ಯ ಅವರು ಸಾಕಷ್ಟು ಗ್ಯಾರಂಟಿಗಳನ್ನ ಕೊಡಿದ್ದಾರೆ ಅಂತ. ಇಲ್ಲ ಅಂತ ಇಲ್ಲ, ನಮ್ಗೆ ಬರೋದು ಶಿಕಾರಿಪುರದಲ್ಲಿ ನಮ್ಮ ಯಡಿಯೂರಪ್ಪನೇ. ಮೋದಿ ಗ್ಯಾರಂಟಿ ಮತ್ತೆ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ. ಮೋದಿ ಬೇಡ ನಮಗೆ, ಮೋದಿ ಬೇಡ. ಮೋದಿ ಏನು ಸಹಕಾರ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸಹಕಾರ ಮಾಡ್ತಾ ಇರೋದು. ಅವರೇ ಬೇಕು ನಮಗೆ, ಅವರೇ ಬೇಕು ನಮಗೆ. ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರಲ್ಲ, ಪ್ರತಿ ತಿಂಗಳು ದುಡ್ಡು ಹಾಕ್ತಾ ಇದ್ದಾರಲ್ಲ ಅವರು. ಮತ್ತೆ ನಾವೀಗ ಶಿವಮೊಗ್ಗದ ಸೊರಬ ಕ್ಷೇತ್ರದಲ್ಲಿದ್ದೇವೆ. ಮಾಜಿ ಸಿಎಂ ಎಸ್ ಬಂಗಾರಪ್ಪ ಅವರ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಬಗ್ಗೆ ಜನರು ಏನು ಹೇಳ್ತಾರೆ, ಇಲ್ಲಿನ ಜನರ ನಾಡಿ ಮಿಡಿತ ಏನಿದೆ, ಬನ್ನಿ ಅವರನ್ನೇ ಕೇಳೋಣ. ಒಂದು ಕಡೆ ಸಿದ್ದು ಗ್ಯಾರಂಟಿ, ಮತ್ತೊಂದು ಕಡೆ ಮೋದಿ ಗ್ಯಾರಂಟಿ ಅಂತ. ಯಾವುದೂ ನಾಯಕತ್ವ ಚೆನ್ನಾಗಿದೆ. ಇವತ್ತು ಮೋದಿಜಿಯವರು ಬರೀ ರೈತರಿಗೆ 2,000 ರೂಪಾಯಿ ಹಾಕ್ತಾ ಇದ್ದಾರೆ. 6,000 ರೂಪಾಯಿ ವರ್ಷಕ್ಕೆ 6,000. ಎಷ್ಟಿಗೆ ಖಾತೆದಾರರಿಗೆ ಮಾತ್ರ ಹಾಕ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ನಾಗರಿಕ, ಪ್ರತಿ ಕುಟುಂಬದ ಮಹಿಳೆಗೆ 2,000 ರೂಪಾಯಿ ಕೊಡ್ತಾರೆ. ಅದು ದೊಡ್ಡದ, ಇದು ದೊಡ್ಡದ. ಮೋದಿ ಗ್ಯಾರಂಟಿ ಲೈಫ್ ಲಾಂಗ್ ಸರ್, ಅಂದರೆ ದೀರ್ಘಕಾಲವರೆಗೆ ಕಂಟಿನ್ಯೂ ಇರುತ್ತೆ. ಆದರೆ ಸಿದ್ದರಾಮಯ್ಯಂದು ಅಲ್ಪ ಗ್ಯಾರಂಟಿ, ಅದಾದ ತಾತ್ಕಾಲಿಕ ಮಾತ್ರ. ಅದೇನಾಗುತ್ತೆ ಅಂದರೆ ಜನರನ್ನು ಸೋಮಾರಿತನ ಮಾಡೋ ಅಂಥ ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಅವರು ಹೇಳಿ ಮಾಡಿದ್ದಾರೆ, ಮೋದಿಯವರು ಆಶ್ವಾಸನೆ ಕೊಟ್ಟರು, ಕೊಡಿಸ್ತೇನೆ ಅಂತಲೇ ಕತೆ ಸ್ಟೋರಿ ಎಲ್ಲ ಹೇಳಿದರು. ಈಗ ಸಿದ್ದರಾಮಯ್ಯವ್ರು ಮಾಡಿ ತೋರಿಸಿದ್ರು, ಇವರು ಮಾಡಿಲ್ಲ, ಮೋದಿಯವ್ರು ಮಾಡಿಲ್ಲ. ಸಾಮಾನ್ಯವಾಗಿ ಮತದಾನ ಮಾಡುವಾಗ ವ್ಯಕ್ತಿ ಮುಖ್ಯ ಆಗ್ತಾರ, ಪಕ್ಷ ಮುಖ್ಯ ಆಗುತ್ತೆ? ವ್ಯಕ್ತಿ ಮುಖ್ಯ ಆಗ್ತಾರೆ. ಅವ್ರು ಮಾಡೋ ಕೆಲಸ ಹೇಗೆ ಅಂತ ಅಂದ್ಮೇಲೆ ಡಿಪೆಂಡ್ ಇರುತ್ತೆ. ಯಾವ ವ್ಯಕ್ತಿ ಸೂಕ್ತ ಅನ್ಸುತ್ತೆ ಈಗಿನ ಕಾಲಘಟ್ಟದಲ್ಲಿ? ಈ ಸಲ ಮೋದಿನೇ ಸರ್ ನಮ್ದು. ಯಾವ ಕಾರಣಕ್ಕೆ ಮೋದಿ ಅಂತ? ಯಾಕೆ ಅಂತಂದ್ರೆ ಅವ್ರು ಎಲ್ಲ ಒಳ್ಳೊಳ್ಳೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಫಂಕ್ಷನ್ಸ್ಗಳಾಗಲಿ, ಎಲ್ಲದನ್ನು ಮಕ್ಕಳಿಗಾಗಲಿ, ಸ್ಟೂಡೆಂಟ್ಗಳಿಗಾಗಲಿ, ಯೂತಿಗಾಗಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಚರ್ಚೆ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ. ಮೋದಿ ಗ್ಯಾರಂಟಿನೇ ಮೇಲಾಗೋದು ಒಂದು ಕೈ ಮೇಲೆ. ಮೋದಿ ಇಡೀ ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಮೋದಿ ಆ ರೀತಿ ರಕ್ಷಣೆ ಮಾಡಲಿಲ್ಲ ಅಂದರೆ ನಮ್ಮ ದೇಶ ಮಾರಾಟ ಆಗ್ತಿತ್ತು. ಈ ಗಳಿಗೆಯಲ್ಲಿ ಮಾರಾಟ ಆಗ್ತಿತ್ತು. ನಾವೆಲ್ಲರೂ ಬೇರೆಯವರಿಗೆ ಸಲ ಮಾಡೋದು ಕೈ ಕಟ್ಟಿದ್ದು ನಿಲ್ಬೇಕಾಯ್ತು, ತಳಮುಖ ಹಾಕಿಟ್ಟು. ಮಧು ಬಂಗಾರಪ್ಪ ಅವರಿದ್ದಾರೆ, ಗೀತಾ ಶಿವರಾಜ್ಕುಮಾರ್ ಜೊತೆ ಇರ್ತಾರೆ, ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ಚರ್ಚೆ. ಮಧು ಬಂಗಾರಪ್ಪನವರಿಗೂ ಅವಕಾಶ ಮಾಡಿ ಕೊಟ್ಟಾಗಿತ್ತು. ಕಳೆದ MLA ಆಗಿದ್ದರು. ಏನು ಅಭಿವೃದ್ಧಿ ಅನ್ನೋದು 10 ರೂಪಾಯಿ ಅನುದಾನ ಹಾಕಲಿಲ್ಲ ತಾಲೂಕಿಗೆ. ಇವಾಗ ಮಿನಿಸ್ಟರ್ ಆಗಿದ್ದಾರೆ. ಕಾದು ನೋಡೋಣ ಅಂತಂಗೆಲ್ಲ ಎಲೆಕ್ಷನ್ ಬಂತು. ಅಕ್ಕ ಗೀತಕ್ಕನ್ನು ತಂದು ಚುನಾವಣೆ ಪ್ರಚಾರದಲ್ಲಿ ಅವರು ಇದಾಗಿದ್ದಾರೆ. ಎಲ್ಲೂ ರೋಡಲ್ಲಿ ಇದೊಂದು ಚೂರು ಮೇನ್ ರೋಡ್ ಬಿಟ್ಟರೆ ಅಕ್ಕಪಕ್ಕದ ಊರು ರಸ್ತೆ ನೋಡಿದ್ರೆ ಎಲ್ಲ ಗುಂಡಿ, ಒಂದು ಗುಂಡಿಗೂ ಪ್ಯಾಚ್ ವರ್ಕ್ ಮಾಡೋಂಥ ಮನಸ್ಥಿತಿ ಅವರಲ್ಲಿ ಇಲ್ಲ. ಮೋದಿ ಗ್ಯಾರಂಟಿ ಪೊಳ್ಳು ಗ್ಯಾರಂಟಿ ಸರ್. ಯಾವತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ಹೇಳಿ? ನೋಡಿ ಸರ್, ನೀವು ಕರೆಕ್ಟಾಗಿ ಹಾಕಿಬಿಡಿ. ಗೊಬ್ಬರ ಕೊಟ್ಟರು, ಹೌದಾ? ಗೊಬ್ಬರಕ್ಕೆ ಎಷ್ಟು ಮಾಡಿದ್ರು ಸರ್? 1,500 ರೂಪಾಯಿ ಮಾಡಿದ್ರು ಒಂದು ಚೀಲ ಗೊಬ್ಬರ. ಇವತ್ತು 2,000 ರೂಪಾಯಿ ಅಕೌಂಟಿಗೆ ಹಾಕಿರೋದು. ನಾನು ಒಬ್ಬ ರೈತ, ನಾನು 15 ಚೀಲ ಗೊಬ್ಬರ ತರ್ತೀನಿ. ಎಷ್ಟು ಜಾಸ್ತಿ ಆಯ್ತು ಅಲ್ವಾ? ಮತ್ತು ಯಾವ ಇದು ಗ್ಯಾರಂಟಿ ಯಾವತ್ತು ಕೊಟ್ಟಿದ್ದಾರೆ ಅವರು? ಸಿದ್ದರಾಮಯ್ಯವ್ರು ಹಂಗಲ್ಲಲ್ಲ. ಇತ್ತಾಗ ಅಕ್ಕಿನೂ ಉಚಿತ, ಬಸ್ಸಿಗೆ ಉಚಿತ, ಕರೆಂಟ್ ಬಿಲ್ ನೋಡ್ರಿ ನಾವು ಯಾರು ಕಟ್ಟಂಗಿಲ್ಲ. ನೀನು ಸಂತಿ ಮಾಡೋಕ್ಕೆ, ಹೆಂಡ್ರು ಮಕ್ಕಳು ಸಂತಿ ಮಾಡೋಕ್ಕೆ ಅಥವಾ ಏನು ಮಾಡೋಕ್ಕಾದ್ರೂ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಇನಿ ಅಂತ ಬೇಕು? ಬಡವ್ರು ಬದುಕ್ಬೋದು ಸರ್. ಸಿದ್ದು ಗ್ಯಾರಂಟಿ ಕೆಲಸ ಮಾಡ್ತಾರೆ. ಗೀತಕ್ಕನವರು ಗೆಲ್ಲೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, 100ಕ್ಕೆ 100 ಗೆಲ್ತಾರೆ. ನಾವೀಗ ಶಿವಮೊಗ್ಗದ ಸಾಗರ ಕ್ಷೇತ್ರದ ಆನಂದಪುರದಲ್ಲಿದ್ದೇವೆ. ಇಲ್ಲಿನ ಜನರು ಏನನ್ನ ಹೇಳ್ತಾರೆ, ಯಾವ ರೀತಿಯಂತ ಅಭ್ಯರ್ಥಿಯನ್ನ ಬಯಸ್ತಾರೆ, ಬನ್ನಿ ಅವರಿಂದನೇ ಕೇಳೋಣ. ಸಿದ್ದರಾಮಯ್ಯ ಗ್ಯಾರಂಟಿನ, ಮೋದಿನೇ ಗ್ಯಾರಂಟಿನ ಅಂತ? ಮೋದಿನೇ.
ಮೋದಿನೇ ಪಕ್ಕಾ ಗ್ಯಾರಂಟಿ. ಯಾಕಂದ್ರೆ ಈಗ ಆಲ್ರೆಡಿ ಕೇಳಿ ಸುಮಾರು ಜನ ಹೆಂಗಸರು ಈಗಾಗಲೇ ಏನು ಇದು ಬರ್ತಿಲ್ಲ, ಅದನ್ನು ತಿಂಗಳಿಗೆ 2,000 ಹಾಕ್ತಾರಲ್ಲ, ಬರ್ತಾ ಇಲ್ಲ. ರೇಷನ್ ಅಕ್ಕಿನ ಜೊತೆಗೇನೋ ಕೊಡ್ತಾರಲ್ಲ, ಅದು ಬರ್ತಾ ಇಲ್ಲ. ಜನರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಮೋದಿ ಅಷ್ಟೇ. ಸಿದ್ದರಾಮಯ್ಯ ಅವರು ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಸರ್ ಹೆಣ್ಮಕ್ಳಿಗೋಸ್ಕರ ಕೊಟ್ಟಿದ್ದಾರೆ, ಅದು ಕೆಲವೊಂದು ಹೆಣ್ಮಕ್ಳಿಗೆ ಬಂದಿಲ್ಲ, ಪಾಪಿ ಪ್ರದೇಶಗಳು ಸಿಕ್ಕಿಲ್ಲ, ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅದರಿಂದ ಅದು ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ, ಬಂಗಾರಪ್ಪ ಅವರ ಪುತ್ರಿ. ಸರ್ ಅದೆಲ್ಲ ಶಿವಮೊಗ್ಗ ಬೆಂಗಳೂರಿನಲ್ಲೇ ಸೀಮಿತವಾಗಿದ್ದವರು. ಅದು ಈ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಗೆ ರಾಘವೇಂದ್ರ ಅವರೇ ಇದು ಅಭ್ಯರ್ಥಿ. ಸರ್ ಈ ಸರಿ ಕಾಂಗ್ರೆಸ್ ಬರುತ್ತೆ, ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ. ಯಾವ ಕಾರಣಕ್ಕೆ ಗೀತಾ ಶಿವರಾಜ್ ಕುಮಾರ್? ಕೈಯಿಂದ ಮತಗಳು ಒಟ್ಟಾಗ್ತವೆ. ಬಂಗಾರಪ್ಪ ಅವರ ಪುತ್ರಿ ಅಂತ ಪುತ್ರಿ ಒಂದು. ಬಂಗಾರಪ್ಪನವರು ರೈತರಿಗೆ 10 ಲಕ್ಷವರೆಗೂ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಎಲ್ಲರಿಗೂ ಬಡವರಿಗೆ. ಈಗ ವಾತಾವರಣ ನಾವು ಚೇಂಜ್ ಮಾಡಬೇಕಂತ ಮಾಡ್ತಾ ಇದ್ವಿ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ ಈ ಸಾರಿ. ಯಾಕೆ ಅಂತ ಹೇಳಿದ್ರೆ ಅವ್ರ ಕುಟುಂಬ ರಾಜಕಾರಣನ ನೋಡಿ ಸಾಕಾಗಿ ಹೋಗಿದೆ. ಅವರೇ ಸಾವಿರಾರು ಕೋಟಿ, ಎಷ್ಟು ಲಕ್ಷಾಂತರ ಕೋಟಿ ಮಾಡಿದಾರೋ ಯಾರಿಗೂ ಗೊತ್ತಿಲ್ಲ. ಫೈನಲ್ ಆಗಿ ನೀವು ಲೋಕಸಭೆಯಲ್ಲಿ ಯಾರನ್ನ, ಈಗ ನಿಮ್ಮ ಶಿವಮೊಗ್ಗ ಕ್ಷೇತ್ರದಿಂದ ಯಾರು ನಿಮ್ಗೆ ಸೂಕ್ತ ಅಭ್ಯರ್ಥಿ ಅನ್ಸುತ್ತೆ? ಸರ್ ನಮ್ಗೆ ಈಗ ಹಾಲಿ MP ಕೆಲಸ ಆಗಿದೆ ಸರ್. ರಾಘವೇಂದ್ರ ಅವರು ಕ್ಷಾಪಾಟಿ ವಿಷಯ ಬೇಡ, ಟೋಟಲಿ ಡಿಸ್ಟಿಕ್ಕಿಗೆ ಏನು ಕೆಲಸ ಆಗಬೇಕು ಆಗಿದೆ ಸರ್. ರಾಘವೇಂದ್ರ ಕೆಲಸ ಮಾಡಿದೆ ಸರ್. ಪಾರ್ಟಿ ಪಕ್ಷ ವಿಷಯ ಬೇಡ, ಟೋಟಲಿ ಒಳ್ಳೆ ಕೆಲಸ ಮಾಡಿದೆ ಸರ್. ಬರೀ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಸರ್ ಪಕ್ಕ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಗ್ಯಾರಂಟಿ. ಯಾಕೆಂದರೆ ಒಳ್ಳೆ ಆಡಳಿತ ಮಾಡ್ತಾನೆ, ಒಳ್ಳೆ ಆಡಳಿತ ನಡೆಸ್ಕೊಂಡು ಹೋಗ್ತಾನೆ, ಚೆನ್ನಾಗಿದೆ. ಒಂದು ಎಲ್ಲರನ್ನು ಕಂಪೇರ್ ಮಾಡಿದ್ರೆ ಒಂದು ಭಾಳ ಚೆನ್ನಾಗಿದೆ ಮೇಂಟೆನೆನ್ಸು. ಆಮೇಲೆ ಯಾವುದೊಂದು ಹಗರಣ ಇಲ್ಲ, ಯಾವುದು ದರೋಡೆ ಪರೋಡೆ ಅವು ಇವು ಎಲ್ಲರೂ ಆಸ್ತಿ ದುಡ್ಡು ಆಸ್ತಿ ಮಾಡ್ತೀವಿ, ಇವನೇನು ಮಾಡಿಲ್ಲ. ಹೌದಲ್ಲ ಹೇಳ್ರಿ? ಪ್ರಧಾನಿ ದೇಶ ಒಂದು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ದೇಶ ಉದ್ಧಾರ ಮಾಡಿ ಏನು ಮಾಡೋಣ? ಜನಗಳು ಉದ್ಧಾರ ಮಾಡ್ಬೇಕು ಹೊತ್ತಾನೆ. ಮಾತೆ ಹತ್ರ ಮೋದಿ ಅಂತಾರೆ. ಮೋದಿ ಏನು ಮೋದಿ? ಯಾಕೆ ಮೋದಿ? ಜೈ ಕಾಂಗ್ರೆಸ್ ಜೈ ಮೋದಿ. ಸಾರಿ, ಜೈ ಕಾಂಗ್ರೆಸ್ ಜೈ ಮೋದಿ ಹೆಂಗೆ ಇದು? ಸರಿ ಸರ್, ಮೋದಿಜಿಗೆ ಒಂದೇ ಮಾತು ಹೇಳೋದು, ನಮ್ಮಂಥ ಕಷ್ಟ ಸುಖ ಅನ್ನೋದು ಭಾಳ ಇದೆ ಜನರಿಗೆ. ಖಂಡಿತ ಹೆಲ್ಪ್ ಮಾಡಬೇಕು, ಹಾಗಿದ್ರೆ ಜನ ಒಪ್ತಾರೆ, ಇಲ್ಲಾಂದರೆ ಯಾರೂ ಒಪ್ಪಲ್ಲ ಅವ್ರನ್ನ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4 ಲಕ್ಷ ಮತದಾರರಿರೋ ಈಡಿಗ ಸಮುದಾಯವೇ ಇಲ್ಲೇ ನಿರ್ಣಾಯಕವಾಗಲಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯದ 4 ಲಕ್ಷ, ಲಿಂಗಾಯತ 2.5 ಲಕ್ಷ, SC ಮತ್ತು ST 3 ಲಕ್ಷ, ಮುಸ್ಲಿಂ 2 ಲಕ್ಷ, ಬ್ರಾಹ್ಮಣ 1.5 ಲಕ್ಷ, ಒಕ್ಕಲಿಗ 1.5 ಲಕ್ಷ ಮತದಾರರಿದ್ದಾರೆ. ಇದು ಇವತ್ತಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತಯಾತ್ರೆ. ಮುಂದಿನ ಭಾಗದಲ್ಲಿ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದ ಮತಯಾತ್ರೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.